ಯೂರಿಯಾ 266. ಈಗ ನೋಡಿ ಇಲ್ಲೇನೆ ಈಗ ಅವ್ರು 269 260 80 ಪೈಸೆ ಅಂತ ಹೇಳಿದ್ರು. ಇವರೇ ಅವರು MRP ಗೊತ್ತಿಲ್ಲ, ಅವ್ರು ಮಾರೋ ರೇಟ್ ಅಂತ ಗೊತ್ತಿರುತ್ತೆ ಅವ್ರಿಗೆ. ಸೊಸೈಟಿಯಲ್ಲೇ 269 ಸರ್, ಇದು ನಾವು 2 ವಿಚಾರಕ್ಕೆ ಬಂದಿದ್ದೀವಿ. ನೀವು ಜನರಿಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ಅಷ್ಟಕ್ಕೆ ಬಂದಿಲ್ಲ. ನಿಮಗೆ ಎಷ್ಟು ದಿವಸ ಕಂಪನಿಗಳಿಂದ ಮತ್ತೆ ನೀವು ರಸಗೊಬ್ಬರ ಪೂರೈಕೆ ಮಾಡುವಂಥವರಿಂದ ಆಗ್ತಾ ಇರುವಂಥ ಮೋಸ ಬಗ್ಗೆ ನಮ್ಮ ಪಕ್ಷ ಹೋರಾಟ ಮಾಡ್ತಾ ಇದೆ. ನಮಗೂ ಗೊತ್ತಿದೆ. ನಮ್ಮದೇ ಒಂದು ನಾವೊಂದು FPO ಓಪನ್ ಮಾಡಿದ್ದೀವಿ. ರೈತರಿಗೆ ಏನು ಇಡೀ ರಾಜ್ಯದಲ್ಲಿ ಎಲ್ಲೂ ಸಿಗಬಾರ್ದು, ಕಡಿಮೆ ರೇಟಲ್ಲಿ ಆ ಥರದ ಕೃಷಿ ಪರಿಕರಗಳನ್ನ ಮಾರಬೇಕು ಮತ್ತು ರಸಗೊಬ್ಬರಗಳನ್ನ MRP ಮಾರಬೇಕಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಕಳೆದ 10-15-20 ವರ್ಷದಿಂದ ಈಚೆಗೆ MRP ಬೆಲೆಗೆ ಯಾರೊಬ್ಬರು ರಸಗೊಬ್ಬರ ಮಾರೇ ಇಲ್ಲ. ಹೇಳ್ತೀನಿ ನಾನು ಯಾಕೆ ಅಂತ. ನೀವು ಕ್ಯಾಮ್ರಾ ಇದೆ ಅಂತ ಹ್ಞೂ ಅಂತ ಹೇಳ್ಬೋದು, ಇಲ್ಲ ನಾವು ಮಾರಿದ್ದೀವಿ ಅಂತ. ಮಾರಕ್ಕೆ ಆಗ್ತಿಲ್ಲ. ಯಾಕೆ ಅಂತ ಅಂದ್ರೆ ನಿಮ್ಮ ಅಂಗಡಿಗೆ ರಸಗೊಬ್ಬರವನ್ನ ನಿಮ್ಮ ಮನೆ ಅಂಗಡಿ ಬಾಗಿಲಿಗೆ ತಂದು ಅವ್ರು ಡೆಲಿವರಿ ಕೊಡ್ಬೇಕಾಗಿರುವಂತವ್ರು ನೀವೇ ಹೋಗಿ ಕೂಲಿಯವರನ್ನ ಕರ್ಕೊಂಡು ಹೋಗಿ ಎತ್ಕೊಂಡು ಬರ್ಬೇಕು, ಅದಕ್ಕೆ ಹಿಡಿದುವಂತ ಪರಿಸ್ಥಿತಿ ಇದೆ. ಅಲ್ಲಿಂದ ಮತ್ತೆ ಕಂಪನಿಯವರೇನೆ 270 ರೂಪಾಯಿ ಇರೋ MRP ಇರೋದನ್ನ ಬೆಲೆದನ್ನ ಅವರೇನೆ ನಿಮ್ಗೆ 255 ರೂಪಾಯಿ ಕೊಟ್ರೆ ನೀವು ಅಲ್ಲಿಂದ ಲಕ್ಷಾಂತರ ರೂಪಾಯಿ DD ಕೊಟ್ಟು ಹೋಗಿ ಹಣ ಕೊಟ್ಟು ತಗೊಂಡ್ಬಂದು ಮತ್ತೆ ನೀವು ಲಾಭ ಇಲ್ಲದೆ ಮಾರಕ್ಕಾಗಲ್ಲ. ಹಾಗಾಗಿ ಲಾಭದ ಕಾರಣಕ್ಕಾಗಿ MRP ಜಾಸ್ತಿ ಮಾರುವಂತ ಕೆಲಸ ನಡೀತಾ ಇತ್ತು. ಅದಕ್ಕೆ ನಾವು ಇವಾಗ ಏನ್ ಮಾಡಿದೀವಿ, ಕೃಷಿ ಆಯುಕ್ತರಿಗೆ ಭೇಟಿ ಮಾಡಿ, ಕೃಷಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಭೇಟಿ ಮಾಡಿ, ನಿಮ್ಗೆಲ್ಲ ಏನ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇರಲಿಲ್ಲ, ಕಡ್ಡಾಯವಾಗಿ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು. ಆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರೆ ಕನಿಷ್ಠ ಒಂದು 30-40 5% ಯೂರಿಯಾ DAP ಮೇಲೂ ಕೂಡ. ಯಾಕೆ ಪುಕ್ಸಟ್ಟೆ ಯಾಕೆ ಮಾರಬೇಕು? ಯೂರಿಯಾ DAP ಅಂದ್ರೆ ನೀವೇ ಕಾಸು ಕೊಡ್ತಾರ ತಾನೇ ಅದನ್ನ. ಲಾಭ ಇಲ್ದಲ್ಲ ನೀವು ಯಾಕೆ ಮಾರಬೇಕು? ಸರ್ಕಾರ ಏನ್ ನಿಮ್ಗೆ ಏನೋ ಇದು ಕೊಡುತ್ತಾ, ಏನೋ ಬೇರೆ ಏನೋ ಕೊಡುತ್ತಾ? ಇಲ್ಲ ತಾನೇ. ನೀವೇ ಯಾಕೆ ಕೊಡ್ಬೇಕು? ನೀವು ಅಷ್ಟೇ ಧೈರ್ಯವಾಗಿ ಕೇಳಬೇಕು ಅಧಿಕಾರಿಗಳಿಗೆ, ಇಲ್ಲಿರುವಂತ ಏಡಿಗೆ ಇನ್ನೊಬ್ಬರಿಗೆ ಕೇಳಬೇಕು. ನಮ್ಗೆ ಅನ್ಯಾಯ ಆಗ್ತಾ ಇದೆ ನಿಮ್ ಕಾರಣಕ್ಕಾಗಿ. ಅದಕ್ಕೇನೆ ಅದಲ್ಲ, ಅದು ಬೇರೆ, ಮಾರ್ಜಿನ್ ಕೇಳೋದು ಬೇರೆ ವಿಚಾರ. ಆದ್ರೆ ಇಲ್ಲಿ ನಿಮಗೆ ಕಂಪನಿಯವರು ಏನ್ ಮಾರ್ಜಿನ್ ಕೊಟ್ಟು ನಿಮಗೆ ಬಿಲ್ ಮಾಡಿ ಕಳಿಸಬೇಕಾಗಿತ್ತಲ್ಲ, ಅದ್ರಲ್ಲೇ ದೋಖ ಆಗ್ತಾ ಇದೆಯಲ್ಲ, ಅದನ್ನ ಯಾರು ತಡಿಬೇಕಾಗಿದ್ದು? ಯಾರು ನಿಮಗೆ ನ್ಯಾಯ ಕೊಡ್ಬೇಕಾಗಿದ್ದು? ಯಾರು ಇಲಾಖೆ ನ್ಯಾಯ ಕೊಡ್ಬೇಕಾಗಿತ್ತು. ಇಲಾಖೆಯವ್ರನ್ನ ನೀವು ಕೇಳ್ತಾ ಇಲ್ಲ. ಯಾಕೆ ಅಂದ್ರೆ ಪಾಪ ನಿಮ್ಗೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಕ್ಕಾಗುತ್ತಾ? ಅವ್ರು ಅದರಿಂದಲೇ ಕೆಲಸ ಮಾಡುವಂತವ್ರು, ದಿನ ಬೆಳಿಗ್ಗೆ ಅವ್ರ ಸಂಪರ್ಕದಲ್ಲಿ ಬೆರಬೇಕಾದಂತವ್ರು, ನೀವು ಅವ್ರನ್ನ ಪ್ರಶ್ನೆ ಮಾಡಕ್ ಆಗದೇ ಇರೋ ಕಾರಣಕ್ಕಾಗಿ ಈ ತರದ ಒಂದು ದಂಧೆ ಮೋಸ ನಿಮಗೂ ಅನ್ಯಾಯ ಆಗ್ತಾ ಇತ್ತು, ರೈತರಿಗೂ ಅನ್ಯಾಯ ಆಗ್ತಾ ಇತ್ತು. ಈಗ ನಿಮಗೆ ಮತ್ತೆ ರೈತರಿಗೆ ಆಗುವಂತ ಇಬ್ಬರಿಗೂ ಆಗುವಂತ ಅನ್ಯಾಯವನ್ನ ನಿಲ್ಲಿಸ್ತಕ್ಕಂತ ಒಂದು ಹೋರಾಟವನ್ನ KRS ಪಕ್ಷ ಮಾಡ್ತಾ ಇದೆ. ಬಹುಶಃ ನಿಮ್ಗೆಲ್ಲ ಗೊತ್ತಾಗಿರ್ಬೋದು. ನಿಮ್ಗೆಲ್ಲ ಹೇಳಿದ್ರೆ ಎಷ್ಟೊತ್ತಿಗೆ ನಿಮ್ ಹೇಳಿರ್ಬೇಕಿತ್ತು, ಹೇಳಿದ್ವಾ? ನಿಮ್ಮ ಅವರು ಈ ತರಕ್ಕೆ MRP ಬೆಲೆಗಿನ್ನ ಹೆಚ್ಚಿನ ಬೆಲೆಗೆ ಯಾವುದೇ ಕಾರಣಕ್ಕೂ ಮಾರಬಾರ್ದು. ಈ ಸಾರಿ ಹೇಳಿದಾರಾ? ಅದು ನಮ್ ಕಾರಣಕ್ಕಾಗಿ. ಯಾವತ್ತೂ ಇಲ್ಲದೆ ಇರೋದು ಇವತ್ತು ಹೇಳ್ತಾ ಇದಾರೆ. ಅದು ನಾವು ಮಾಡ್ತಾ ಇರೋ ನಿರ್ಣಾಯಕವಾದಂತ ಹೋರಾಟದ ಕಾರಣಕ್ಕಾಗಿ ಏನೇ ಆದ್ರೂ ಆಮೇಲೆ ನಿಮ್ಗೆ ಮಾರ್ಜಿನ್ ಸಿಗ್ಬೇಕು. ನಾವು ಅದನ್ನ ಕೇಳ್ತಾ ಇದೀವಿ. ನಿಮಗೆ ಗೊಬ್ಬರದ ಅಂಗಡಿಯವ್ರಿಗೆ ಏನ್ ನೀವೇನ್ ಹೇಳ್ತಾ ಇದ್ರಲ್ಲ, MRP DAP ಲಾಭ ಸಿಗಲ್ಲ, ಮಾರ್ಜಿನ್ ಇಲ್ಲ ಅಂತ. ಇಲ್ಲ, ನೀವು ಕಾಸು ಕೊಡ್ತಾ ಇರೋ ಕಾರಣಕ್ಕಾಗಿ ನಿಮ್ಗೆ ಮಾರ್ಜಿನ್ ಸಿಗ್ಲೇಬೇಕು. ನ್ಯಾಯವಾಗಿ ಸಿಗುವಂತ ನಿಮಗೆ ಸಿಗ್ಬೇಕು, ನಿಮ್ಗದು ಬರಬೇಕು. ನಿಮಗೆ ನ್ಯಾಯವಾಗಿ ಸಿಕ್ಕಾಗ ಮಾತ್ರ ನೀವು ನ್ಯಾಯವಾಗಿ ರೈತರಿಗೆ ನಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಿಮಗೆ ಅನ್ಯಾಯ ಆಗ್ತಾ ಇದ್ದಾಗ ನೀವು ರೈತರಿಗೆ ನ್ಯಾಯ ಮಾಡಕ್ ಆಗಲ್ಲ. ಆ ಕಾರಣಕ್ಕಾಗಿ ನಿಮ್ಗೂ ನ್ಯಾಯದ ಪರವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಮತ್ತೆ ನೀವು ರೈತರಿಗೆ ಅದನ್ನ ಅನುಸರಣೆ ಮಾಡಿ. ಆಮೇಲೆ ಈಗ ಕ್ಯಾಮ್ರಾದಲ್ಲಿ ಹೇಳಕ್ ಆಗದೆ ಇರುವಂತ ವಿಚಾರ ಇದ್ರೆ ನಮ್ಮವ್ರಿಗೆ ಹೇಳಿ, ಏನ್ ಸಮಸ್ಯೆ ಆಗ್ತಾ ಇದೆ, ಏನಾಗ್ತಾ ಇದೆ, ಅಧಿಕಾರಿಗಳು ನಿಮ್ಗೆ ಹೆಂಗ್ ಸಹಕರಿಸ್ತಾ ಇದಾರೆ, ಅಥವಾ ನಿಮ್ಗೆ ಹೆಂಗ್ ಮೋಸ ಆಗ್ತಾ ಇದೆ, ಅಂಗಡಿಯವ್ರಿಗೆ ಏನ್ ಮೋಸ ಆಗ್ತಾ ಇದೆ ಅನ್ನೋದನ್ನ ನೀವು ಇವತ್ತು ಹೇಳಿಲ್ಲ ಅಂತಂದ್ರೂ ನಮ್ಮವ್ರಿಗೆ ತಿಳಿಸಿ, ಅದು ನಿಮ್ ಪರವಾಗೂ ನಾವು ಹೋರಾಟ ಮಾಡ್ತಾ ಇದೀವಿ. ಅದನ್ನ ನಿಮ್ ಖಾತ್ರಿ ಗೊತ್ತಿರಲಿ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇರೋದು. ಉಳಿದಂತ ದಯವಿಟ್ಟು ರೈತರಿಗೆ ಏನು MRP ಬೆಲೆ ಕೊಡಬೇಕು ಅದನ್ನು ಕೊಡಿ. ಅದು ಡಿಮ್ಯಾಂಡ್ ಮ್ಯಾಟ್ರು. MRP ಬೇಡ. MRP ಜಾಸ್ತಿ ಮಾಡಿದ್ರೆ ನಾನು MRP ಕೊಟ್ಟು ತಗೊಳ್ಳಬೇಕು ರೈತ. ಅದಕ್ಕೇನು ರೈತಂದು ಏನು ತಕರಾರು ಇರಬಾರ್ದು. ಯಾರೋ ಒಬ್ಬರಿಗೆ ಸರ್ಕಾರ ನ್ಯಾಯಯುತವಾಗಿ ನಿಗದಿಪಡಿಸಿರುವಂತಹ ನ್ಯಾಯವಾದ ಬೆಲೆ ಏನಿರುತ್ತೆ MRP ಅನ್ನೋದು, ಅದನ್ನ ಕೊಟ್ಟು ತಗೊಳ್ಳೋದಕ್ಕೆ ರೈತರು ಯಾರು ತಕರಾರು ಮಾಡಬಾರ್ದು. ಅದು ಸರ್ಕಾರಗಳು ನಿಗದಿಪಡಿಸಿರುವಂತದ್ದು. ಆದ್ರೆ MRPಗಿನ ಹೆಚ್ಚಿನ ದರ. ಕೆಲವರು ಲೂಟಿ ಮಾಡೋದಕ್ಕೆ, ಕೆಲವರು ಹಣದಾಯಿಗಳು ಇದನ್ನೇ ದಂಧೆ ಮಾಡ್ಕೊಂಡಿರುವಂತದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ನಿಲ್ಲಬೇಕು ಅಂತ ಹೇಳಿ ನಾವು ಮಾಡ್ತಾ ಇದೀವಿ. ನಿಮಗೆ ಏನ್ ನ್ಯಾಯ ಸಿಗಬೇಕು, ಮಾರ್ಜಿನ್ ಸಿಗ್ಬೇಕು ಅಂತ. ಹಾಗಾಗಿ ನಿಮ್ದೇನೋ ಸಮಸ್ಯೆ ಇದ್ರು ನಮ್ಮ ಪಕ್ಷದವ್ರಿಗೆ ಹೇಳಿ. ಆದ್ರೆ ನೀವಂತೂ ಖಂಡಿತವಾಗಿನೂ ಈಗ ನಿಮ್ಮ ಹತ್ರ ಸಾಕಿದ್ಯಾ ಯೂರಿಯಾ ಮತ್ತು DAP ಬಹುತೇಕವಾಗಿ ಸ್ವಲ್ಪ DAP ಬಹುತೇಕವಾಗಿ ಯಾವುದೇ ಅಂಗಡಿಗಳಲ್ಲಿ DAP ಇಲ್ಲ.
ಏನ್ ಮಾಡ್ಬೇಕು ರೈತರು? ಡಿ ಕೆ ಶಿವಕುಮಾರ್ ಅವರೇ ಬರೀ ಟೌನ್ಶಿಪ್ ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಕೊಂಡೇ ಇರ್ತೀರಾ ಅಥವಾ ರೈತರಿಗೆ ಏನಾದ್ರು ರೈತರು ಹಾಳಾಗ್ತಾ ಇರೋದ್ರ ಬಗ್ಗೆ ಏನಾದ್ರು ನಿಮ್ ಗಮನ ಇದೆಯಾ ಇಲ್ವಾ? ನೋಡ್ಕೋಬೇಕು ಇದನ್ನ. ಡಿ ಕೆ ಶಿವಕುಮಾರ್ ಅವ್ರದ್ದು ಜವಾಬ್ದಾರಿ ಇದೆ, ನರೇಂದ್ರ ಮೋದಿ ಅವ್ರದ್ದು ಜವಾಬ್ದಾರಿ ಇದೆ. ನಾವು ಗೊಬ್ಬರ ಕೊಡ್ತಾ ಇದೀವಿ ಅಂತ ಸುಳ್ಳು ಹೇಳ್ಕೊಂಡೇ ರೈತರಿಗೆ ಈ ತರ ಅನ್ಯಾಯ ಆಗ್ತಾ ಇದೆ. ಕೇಳಿ, ಡಿಎಪಿ ಇಲ್ಲ ಅಣ್ಣ. ಇವಾಗ ಡಿಎಪಿ ಫೆಡರೇಷನ್ ಅವರು ಡಿಎಪಿ ಮತ್ತೆ ಯೂರಿಯಾನ ಬದಲಾಗಿ ಇಟ್ಕೊಂಡಿರುವಂತದನ್ನ ಕೊಡ್ತೀವಿ ನಾವು, ಯಾವುದೇ ಕಾರಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇಲ್ಲ? ನೀವು ಕೇಳಿಲ್ವಾ ಹಂಗ ಬೇಕಂತ? ಯಾಕೆ ನೀವು ಫೆಡರೇಷನ್ ತಗೊಳ್ಳಲ್ಲ? ಯಾಕೆ ನೋಡಿ ಏನ್ ಗೊತ್ತಾಯ್ತಾ, ಅವ್ರು ಫೆಡರೇಷನ್ ಫೆಡರೇಷನ್ ಅವ್ರು ಮಾಡುವಂತ ಮೋಸ. ಅವರು ಇವ್ರಿಗೆ 4 ಗಾಡಿ ಮಾಡ್ತೀನಿ ಇಟ್ಕೊಳಕ್ ಆಗಲ್ಲ. ಅವ್ರ ಅರ್ಥ ತಗೊಂಬಂದ್ರೆ ಇವ್ರು ಇಲ್ಲಿ 4 ಗಾಡಿ ಲಾಭ ಇಟ್ಕೊಳಕ್ ಆಗಲ್ಲ. ಅದಕ್ಕೆ ಇವ್ರು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಫೆಡರೇಷನ್ ಯಾಕೆ ತರಬೇಕು, ಯಾಕೆ ರೈತರಿಗೆ ಉಪಕಾರ ಮಾಡಬೇಕು ಅಂತ ಹೇಳಿ ಇವ್ರು ಮಾಡ್ತಾ ಇಲ್ಲ. ಇದು ಸಮಸ್ಯೆ. ನಾವು ಇವ್ರನ್ನೇ ನೇರವಾಗಿ ದೂರ್ತಾ ಇಲ್ಲ, ಅದು ಸಮಸ್ಯೆ, ಸರ್ಕಾರದ ಸಮಸ್ಯೆ. ಫೆಡರೇಷನ್ ಅಂತ ಇಟ್ಕೊಂಡು ನೀವು ಬಫರ್ ಸ್ಟಾಕ್ ಇಟ್ಕೊಂಡು ಏನು ಡಿಮ್ಯಾಂಡ್ ಜಾಸ್ತಿ ಇದೆ ಸಪ್ಲೈ ಮಾಡಬೇಕು ಅನ್ನೋದಕ್ಕೆ ನೀವು ಇಷ್ಟೆಲ್ಲ ವ್ಯವಸ್ಥೆ ಇಟ್ಕೊಂಡು ಆ ವ್ಯವಸ್ಥೆನಲ್ಲೇ ನೀವು ಶೋಷಣೆ ಮಾಡಿದ್ರೆ ಇದನ್ನ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಡಿ ಕೆ ಶಿವಕುಮಾರ್ ಆಗ್ಲಿ, ಹಿಂದೆ ಇದ್ದಂತವ್ರು ಇದನ್ನೇ ಮೋಸ ಮಾಡಿದ್ದಾರೆ. ಆದ್ರೆ ಈಗ ಗೊತ್ತಿರುವಂತ ಡಿ ಕೆ ಶಿವಕುಮಾರ್ ಅವರು ಕೂಡ, ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರನೂ ಕೂಡ ರೈತರಿಗೆ ಯಾವ ತರದ ಮೋಸ ಮಾಡ್ತಾ ಇದೆ ಅನ್ನೋ ಅರ್ಥ ಮಾಡ್ಕೋಬೇಕು. ನಾವೊಂದು ವ್ಯವಸ್ಥೆ ಕಟ್ಕೊಂಡಿದೀವಿ, ಆ ವ್ಯವಸ್ಥೆಗೆ ನಮ್ದೇ ತೆರಿಗೆ ಹಣದಲ್ಲಿ ಸಾಕಷ್ಟು ಹಣವನ್ನ ಸುರಿತಾ ಇದೀವಿ, ರೈತರಿಗೆ ಇನ್ನೊಬ್ರಿಗೆ ಅನ್ಯಾಯ ಆಗಬಾರ್ದು ಅಂತ. ಆದ್ರೆ ವ್ಯವಸ್ಥೆ ಎಲ್ಲಿ ಫಲಕಾರಿಯಾಗಿದೆ, ಯಾರಿಗೂ ಉಪಯೋಗ ಆಗ್ತಾ ಇದೆ ಅದರಿಂದ? ಇವರು ಅಲ್ಲಿ ಜಾಸ್ತಿಗೆ ಹಣ ಕೊಟ್ಟು ತರಬೇಕು, ನಾವು MRP ನಾವೇನೇ ಅವ್ರಿಗೆ ಜಾಸ್ತಿ ಕೊಟ್ಟು ತರಬೇಕು, ಇಲ್ಲಿ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅಂತ ಹೇಳಿ ನಾವು ಯಾಕೆ ಮಾಡಬೇಕು ಅಂತ ಹೇಳಿ ಇವ್ರು ತರ್ತಾನೆ ಇಲ್ಲ ಫೆಡರೇಷನ್ ಇಂದ. ಇದು ನೋಡ್ಕೋಬೇಕಾದ್ರೆ ಜವಾಬ್ದಾರಿ ಯಾರ್ದು? ಸರ್ಕಾರದ್ದು. ಸರ್ಕಾರ ಇವತ್ತು ರೈತರ ಪರವಾಗಿ ಇಲ್ಲ. ರೈತರಿಗೆ ಆಗ್ತಾ ಇರುವಂತ ಅನಾನುಕೂಲಗಳ ಬಗ್ಗೆ ಸರ್ಕಾರ ಇವತ್ತು ಗಮನ ಹರಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ. ಇನ್ನು ಹಲವಾರು ವಿಚಾರಗಳು ಪಾಪ ಅವ್ರು ಹೇಳಕ್ ಆಗದೆ ಇರುವಂತ ವಿಚಾರಗಳು ಅವ್ರ ಪಾಲ್ಗೂ ಇದಾವೆ. ಅದನ್ನು ಕೂಡ ನಮಗೆ ಗೊತ್ತಾಗಿದೆ. ಅವ್ರು ಹೇಳದೆ ಹೋದ್ರು ಅವ್ರ ಸಮಸ್ಯೆ ಏನು ಅಂತ ನಮ್ಗೆ ಗೊತ್ತಾಗಿದೆ. ನಮ್ಮ ಪಕ್ಷದೇ ಒಂದು FPO ನಡೆಸ್ತಾ ಇರುವಂತ ನಮಗೆ ಈ ದಂಧೆ ಏನಿದೆ, ದಂಧೆನಲ್ಲಿ ಸಮಸ್ಯೆಗಳೇನಿದೆ ಅಂತ ಅರ್ಥ ಆಗಿದೆ. ಹಾಗಾಗಿ ನಾವು ಅವರಿಗೆ ವಿನಂತಿ ಮಾಡ್ಕೊತಾ ಇದೀವಿ, ನಿಮ್ಗೆ ಫೆಡರೇಷನ್ ಇಂದ ನ್ಯಾಯವಾಗಿ ಮಾರ್ಜಿನ್ ಸಮೇತ ನಿಮ್ಗೆ ಸ್ಟಾಕ್ ಬರುವಂತಹ ಹೋರಾಟವನ್ನು ನಮ್ಮ ಪಕ್ಷ ಮಾಡ್ತಾ ಇದೆ. ಅದನ್ನು ಎನ್ಶೂರ್ ಮಾಡುತ್ತೆ. ಇದ್ರ ಜೊತೆಯಲ್ಲಿ ದಯವಿಟ್ಟು ನೀವು ರೈತರಿಗೆ MRP ನಲ್ಲೇ ಮಾರಬೇಕು. ನಾವು ಈ ಮುಖಾಂತರ ಎಲ್ಲ ರೈತರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀವಿ, ದಯವಿಟ್ಟು MRP ಹೆಚ್ಚಿನ ಬೆಲೆಗೆ ರಸಗೊಬ್ಬರವನ್ನ ನೀವು ಖರೀದಿ ಮಾಡಬೇಡಿ. ಹಂಗ ಯಾರಾದ್ರೂ ರಸಗೊಬ್ಬರವನ್ನ MRP ಹೆಚ್ಚಿನ ಬೆಲೆಗೆ ಮಾಡಿದ್ರೆ ನೀವು KRS ಪಕ್ಷವನ್ನ ಸಂಪರ್ಕಿಸಿ, KRS ಪಕ್ಷದ ಸಹಾಯವಾಣಿಗೆ ಕರೆ ಮಾಡಿ, ನಿಮ್ಮ ಹತ್ತಿರದ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರಿದ್ದಾರೆ ಕೃಷಿ ಇಲಾಖೆಯ ಅವ್ರನ್ನ ಭೇಟಿ ಮಾಡಿ, ಜಂಟಿ ನಿರ್ದೇಶಕರು ಯಾರಿದ್ದಾರೆ ನಿಮ್ಮ ಜಿಲ್ಲೆಯ ಕೃಷಿ ಇಲಾಖೆಯವರು ಅವ್ರನ್ನ ಭೇಟಿ ಮಾಡಿ ದೂರನ್ನ ಕೊಡಿ. ಅವ್ರು ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಅಂದ್ರೆ KRS ಪಕ್ಷದವರಿಗೆ ದೂರು ಕೊಡಿ. ನಾವು ಅವ್ರಿಗೆ ಯಾವ ರೀತಿಯಾಗಿ ಬುದ್ಧಿ ಕಲಿಸಬೇಕು ಅನ್ನೋದನ್ನ ನಾವು ಮಾಡ್ತೀವಿ. ಹಾಗಾಗಿ ಇಷ್ಟನ್ನ ಹೇಳ್ತಾ ಮತ್ತೊಮ್ಮೆ ನಾನು ಅವರಿಗೆ ವಿನಂತಿನ ಮಾಡ್ತಾ, ರೈತರಿಗೆ ಶೋಷಣೆ ಮಾಡಿದಾಗೆ ರೈತರಿಗೆ MRP ಬೆಲೆಗೆ ಮಾಡಿ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ವಿನಂತಿಯನ್ನ ಮಾಡಿಕೊಂಡು ಇವತ್ತಿನ ಈ ಲೈವ್ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತೀವಿ. ನಮಸ್ಕಾರ, ಥ್ಯಾಂಕ್ ಯು.